ಸೊ ಬ್ರೇಕ್ ಪ್ಯಾಡ್ ತಗೋಬೇಕು ಫಸ್ಟ್. ಆಮೇಲೆ ಒಂದು ಟೆಸ್ಟರ್ ಆರ್ ಸ್ಕ್ರೂಡರ್ ಇದ್ರೆ ಸಾಕು. ಸರ್ವಿಸ್ ಕಾಸ್ಟ್ ಬರೀ ಬೆಲ್ಟ್ ಟೈಟ್ ಮಾಡ್ಲಿಕ್ಕೆ 720 ರೂಪಾಯಿ ಚಾರ್ಜ್ ಮಾಡಿದ್ರು ನಂಗೆ ಲಾಸ್ಟ್ ಟೈಮ್. ಸೊ ಬ್ರೇಕ್ ಪ್ಯಾಡ್ ಹಾಕೋದು ನಾವು ಕಲ್ತ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೆ, ಅದನ್ನ ತೋರಿಸ್ತೆ ಬರ್ರಿ. ಈ ಪಿನ್ ಕಾಣ್ತುಂಟಲ್ಲ ನಿಮಗೆ, ಇದನ್ನ ಫಸ್ಟ್ ತೆಕ್ಕೋಬೇಕಾ, ಇಷ್ಟೇ ಸಿಂಪಲ್. ನಾನು ತೋರಿಸ್ತಿದ್ದು ರಿಯರ್ ಬ್ರೇಕ್ ಪ್ಯಾಡ್, ಫ್ರಂಟ್ ಅಲ್ಲ. ಇಲ್ಲೇನು ಈ ರೋಡ್ ಕಾಣ್ತದಲ್ಲ, ಇದನ್ನ ತೆಗಿಬೇಕು. ಇದು ಹಾಳಾಗಿದ್ದ ಹಳೆ ಬ್ರೇಕ್ ಪ್ಯಾಡನ್ನ ಈ ಥರ ಸುಮ್ಮನೆ ಹೊರಗೆ ಜಗ್ಗಿದ್ರೆ ಆಯ್ತು ಅಷ್ಟೇ, ಬರ್ತದೆ ಹೊರಗೆ. ಇದು ಎರಡು. ಇಲ್ಲಿ ಪಿಸ್ಟನ್ ಕಾಣ್ತುಂಟಲ್ಲ, ಇದನ್ನ ಫಸ್ಟ್ ಈ ಥರ ಸೈಡಿಗೆ ಮಾಡ್ಕೋಬೇಕಾ ಸ್ಕ್ರೂ ಡ್ರೈವರ್ ಹಾಕಿ, ಇಲ್ಲ ಅಂದ್ರೆ ಹೊಸ ಪ್ಯಾಡಿಗೆ ಜಾಗ ಇರೋದಿಲ್ಲ. ಸೊ ಈಗ ಸೇಮ್ ಹೆಂಗೆ ರಿಮೂವ್ ಮಾಡಿದ್ರು ಅದೇ ಥರ ಈ ಥರ ಸೈಡಲ್ಲಿ ಈ ಪ್ಯಾಡ್ ಹಾಕ್ರಿ. ಈ ಕಡೆ ಈ ಪ್ಯಾಡ್ ಹಾಕಿ. ಇದರ ಕೂರ್ಸಾದ್ಮೇಲೆ ಈ ಪಿನ್ ವಾಪಸ್ ಹಾಕ್ಬಿಟ್ರೆ ಆಯ್ತು. ಹಂಗೆ ಇಲ್ಲಿ ಈ ಪಿನ್ ಹಾಕಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಕೆಲಸ ಫಿನಿಶ್. ಈ ಹಳೆ ಬ್ರೇಕ್ ಪ್ಯಾಡ್ ಏನಿದೆಯಲ್ಲ, ಇದನ್ನ ಹಿಂಗೆ ಮಾಡಿ ಒಗೆದು ಬಿಟ್ರೆ ಆಯ್ತು ಅಷ್ಟೇ, ಮತ್ತೇನಿಲ್ಲ.